ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಒಂದು ಝಾಂಬಿ ಮೂವಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತ ಇವತ್ತು ಬಂದಿದ್ದೀನಿ. ಅಲೈವ್ ಅಂತ ಈ ಮೂವಿ ಹೆಸರು. ಬನ್ನಿ ಸ್ಟಾರ್ಟ್ ಮಾಡೋಣ. ನಿಧಾನವಾಗಿ ಬಾಗಿಲು ತೆಗೆದಾಗ ಯಾವುದೋ ಒಂದು ಹುಡುಗ ಬಂದ್ಬಿಟ್ಟ. ಆಮೇಲೆ ಏನು ಯಾರು ಅಂತ ಕೇಳಬೇಕಾದ್ರೆ ಅವ್ರ ಮನೇಲಿ ಇದ್ದಿದ್ದ ಅಣ್ಣ ನನ್ನ ಮೇಲೆ ಸಡನ್ನಾಗಿ ಅಟ್ಯಾಕ್ ಮಾಡ್ತಾ ಇದ್ದ ಅಂತ ಅಂದ. ಆಮೇಲೆ ನಾನು ಇಲ್ಲಿ ಸ್ವಲ್ಪ ದಿವಸ ಇರ್ಬೋದಾ ಅಂತ ಕೇಳ. ಅವನು ಯಾವ್ದಕ್ಕಾದ್ರೂ ಒಪ್ಕೋತಾ ಇರಲಿಲ್ಲ. ಆಮೇಲೆ ಬಾ ಆಚೆ ಹೋಗು ಅಂದರೆ ಇಲ್ಲಿ ನಿಲ್ಲಿ, ನಾನೇ ವಾಶ್ರೂಮ್ಗೆ ಹೋಗ್ಬಿಟ್ಟು ಆಚೆ ಹೋಗ್ತೀನಿ ಅಂತ ಅಂದ. ಆಮೇಲೆ ಟಿ ವಿಲಿ ನೋಡ್ದ, ನ್ಯೂಸಲ್ಲಿ ಬರ್ತಾಯಿತ್ತು, ಯಾರನ್ನ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ಅದರಲ್ಲಿ ಅವರಿಗೆ ಇನ್ಫೆಕ್ಟ್ ಆಗಿದೆ ಅಂತ ಅರ್ಥ ಆಗುತ್ತೆ ಅಂತ ಅಂದಿದ ತಕ್ಷಣ ಒಂದು ಚಾಕು ಎತ್ಕೊಂಡ. ಆಮೇಲೆ ಹುಡುಗ ಆಚೆ ಬರ್ತಿದ್ದಂಗೆನೆ ಅವನು ಚಾಕು ಎತ್ಕೊಂಡು ಎದುರಿಸ್ತಾ ಇದ್ದ. ಆವಾಗ ಇಲ್ಲ ನನಗೇನು ಎಫೆಕ್ಟ್ ಆಗಿಲ್ಲ ಅಂತ ಹೇಳ್ತಾನೆ. ಅವನಿಗೆ ಎಫೆಕ್ಟ್ ಆಗಿ ಅದು ಝಾಂಬಿ ಆಗ್ಬಿಟ್ಟ. ಏನು ಆಚೆ ಹೋಗೋ ಅಷ್ಟರಲ್ಲಿ ಆ ಹುಡುಗನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದ. ಆಮೇಲೆ ಹೇಗೋ ಕಷ್ಟಪಟ್ಟು ಆ ಹುಡುಗನ ಆಚೆ ಹಾಕ್ಬಿಟ್ಟ. ಮತ್ತೆ ಡೋರ್ನ ತುಂಬ ಟೈಟಾಗಿ ಕ್ಲೋಸ್ ಮಾಡ್ದ. ಮತ್ತೆ ಈ ವೈರಸ್ಸು ಸೌತ್ ಕೊರಿಯಾಗೆ ತುಂಬ ವೇಗವಾಗಿ ಹರಡ್ತಾ ಇತ್ತು. ನಂತರ ಡೋರ್ ಮೇಲೆ ಫ್ರಿಜ್ಜನ್ನು ಇಟ್ಟು ಇನ್ನೂ ಸೇಫ್ ಮಾಡ್ತಾನೆ. ಮತ್ತೆ ಆಚೆ ಹೋಗಿರೋಂಥ ಅವ್ರ ಫ್ಯಾಮಿಲಿ ತುಂಬ ಪ್ರಯತ್ನ ಮಾಡ್ತಾನೆ, ಆದರೆ ಸಿಗ್ನಲ್ ಮಾತ್ರ ಸಿಗ್ತಾ ಇರಲಿಲ್ಲ. ಆಮೇಲೆ ಅವ್ರ ತಂಡ ಮಾಡಿ ಅಂತ ಮೆಸೇಜ್ ಸಿಗ್ತದೆ. ಏನು ಎಲ್ಲಿಡ್ತಾರೆ ಅಂದರೆ, ಈ ಸಿಟಿ ಸರಿ ಇಲ್ಲ, ನಾವು ಬರೋ ತನಕ ಯಾರದೂ ಡೋರ್ ತೆಗಿಬೇಡ ಅಂತ ಹೇಳಿರ್ತಾರೆ. ಅದಕ್ಕೆ ಇವನು ಸರ್ವೇ ಆಗಲೇಬೇಕು ಅಂತ ಮನೇಲಿದ್ದ ಫುಡ್ ಐಟಮ್ಸ್ ಎಲ್ಲ ಒಂದು ಜಾಗಕ್ಕೆ ಇಟ್ಟು ಯಾವ ಫುಡ್ ಎಲ್ಲ ತಿನ್ನಬೇಕು ಅಂತ ಎಲ್ಲ ತಯಾರಿ ಮಾಡ್ಕೋತಾ ಇದ್ದ. ಹೇಳಬೇಕು ಅಂದರೆ ಅವ್ರ ಮನೆಯಲ್ಲೂ ಜಾಸ್ತಿ ಫುಡ್ ಐಟಮ್ಸು ಇರೋದಿಲ್ಲ. ಆಮೇಲೆ ಮಲ್ಕೋತಾನೆ. ಮಾರನೇ ದಿನ ಎದ್ದು ನೋಡಿದ್ರೆ ಸ್ವಲ್ಪ ಸಿಗ್ನಲ್ ಸಿಗ್ತಾ ಇರುತ್ತೆ. ಆಮೇಲೆ ಇವನ ಫ್ಯಾಮಿಲಿಗೆ ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಕಾದ್ರೆ ಯಾರೆಲ್ಲ ಸರ್ವೈವ್ ಆಗಿರ್ತಾರೋ ಅವ್ರದ್ದೆಲ್ಲ ಫೋಟೋ ಕಳಿಸಿರ್ತಾರೆ. ಇವನು ಒಂದು ಕಾರ್ಡ್ಬೋರ್ಡಲ್ಲಿ ಬರೆದ್ಬಿಟ್ಟು ಯಾವ ಅಪಾರ್ಟ್ಮೆಂಟು ಯಾವ ಫ್ಲೋರ್ ಎಲ್ಲ ಬರೆದು ಸೋಷಿಯಲ್ ಮೀಡಿಯಾಗೆ ಹಾಕ್ತಾನೆ. ಆಮೇಲೆ ಅದೇ ಸಮಯನಾಗೆ ಇವನಿಗೆ ಒಂದು ಐಡಿಯಾ ಬರುತ್ತೆ. ಫೋನ್ನ ಡ್ರೋನಿಗೆ ಅಂಟಿಸಿ ಸಿಗ್ನಲ್ ಸಿಗ್ಬೋದು ಅಂತ ಪ್ರಯತ್ನ ಪಡ್ತಾನೆ. ಆಮೇಲೆ ಅದೇ ಟೈಮಲ್ಲಿ ಸ್ವಲ್ಪ ಸಿಗ್ನಲ್ ಸಿಕ್ಕಿದ್ದಕ್ಕೆ ಫೋನ್ ಮಾಡಿದಾಗ ಆದರೆ ಬ್ಯಾಟ್ರಿ ಡೌನ್ ಆಗುತ್ತೆ. ಆಮೇಲೆ ವಿಡಿಯೋ ಗೇಮ್ ಮಾಡೋಣ ಅಂತ ನೋಡಿದ್ರೆ ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇರಲ್ಲ. ಆಮೇಲೆ ಯಾರೋ ಓಡ್ ಬರ್ತಾ ಇದ್ದ ಸೌಂಡ್ ಕೇಳಿಸುತ್ತೆ. ಮನೆಗೆ ಬುಲೆಟ್ ಶಾಟ್ ಬೀಳುತ್ತೆ. ಯಾವುದು ಪೊಲೀಸು ಝಾಂಬಿಯಿಂದ ಪ್ರಯತ್ನ ಪಡ್ತಾ ಇರುತ್ತೆ ತಪ್ಪಿಸ್ಕೊಳಕ್ಕೆ. ಆದರೆ ಎಷ್ಟೇ ಕಷ್ಟಪಟ್ಟರು ಆಗ್ತಾ ಇರಲ್ಲ, ಇನ್ಫೆಕ್ಟ್ ಆಗ್ಬಿಡುತ್ತೆ. ಆಮೇಲೆ ಆ ಪೊಲೀಸ್ ಆಫೀಸ್ನವರು ಜಾಸ್ತಿ ಝಾಂಬಿ ಕಡೆ ಎಳ್ಕೊಂಡು ಹೋಗ್ತಾರೆ. ಇವನು ಎಷ್ಟೋ ಪ್ರಯತ್ನ ಪಡ್ತಾ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ, ಆದರೆ ಆ ಝಾಂಬಿ ಎಲ್ಲ ಪೊಲೀಸ್ ಆಫೀಸ್ನವ್ರನ್ನ ಇನ್ಫೆಕ್ಟ್ ಮಾಡಿಬಿಡುತ್ತೆ. ಆಮೇಲೆ ಇವನು ಮನೆಯಲ್ಲಿ ಯಾರೋ ಬಂದಿದ್ದಾರಾ ಅಂತ ಬೇಸ್ಬಾಲ್ ಬ್ಯಾಟ್ ಹಿಡ್ಕೊಂಡು ನೋಡ್ತಾನೆ. ಒಂದು ಝಾಂಬಿ ಮನೆಯೊಳಗೆ ಬಂದಿರುತ್ತೆ. ಅವನು ಎಷ್ಟೇ ಪ್ರಯತ್ನ ಆಗಲಿಲ್ಲ. ಆದರೆ ಒಂದು ಐಡಿಯಾ ಬಂದು ಬಾಲ್ಕನಿ ಹತ್ರ ಬರ್ತಾನೆ. ಆಮೇಲೆ ಜಂಪ್ ಹೊಡ್ಯೋಕ್ಕೆ ಅಂತ ಟ್ರೈ ಮಾಡ್ತಾರೆ. ಆ ಝಾಂಬಿ ಕೆಳಗೆ ಬಿತ್ತು. ಆದರೆ ಇವನು ಇನ್ನೂ ನೇತಾಡ್ತಾ ಇರ್ತಾನೆ. ಆಗ ಜೂನ್ಗೆ ಕಾಣಿಸುತ್ತೆ ಆ ಪೊಲೀಸ್ ಕೂಡ ಝಾಂಬಿಯಾಗಿ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಅಂತ. ಆಮೇಲೆ ಬಂದು ಡೋರ್ ಲಾಕ್ ಮಾಡಿ ನೋಡಿದಾಗ ಫ್ರಿಡ್ಜ್ ಬಿದ್ದು ಎಲ್ಲ ಊಟ ಎಲ್ಲ ಸ್ಪಾಯ್ಲ್ ಆಗಿಬಿಡುತ್ತೆ. ಆದ್ದರಿಂದ ಅವನಿಗೆ ತುಂಬ ಬೇಜಾರಾಗುತ್ತೆ. ನಂತರ ಇವನು ವಿಡಿಯೋ ರೆಕಾರ್ಡ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತಾರೆ. ಸರ್ವೇ ಆಗ್ತಾ ಇದು ಡೇ 2. ಈ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡು ಏನೆಲ್ಲ ಆಯಿತು ಅಂತ ಹೇಳ್ತಾನೆ. ಇದು ಆಮೇಲೆ ಡೈರೆಕ್ಟ್ ಡೇ 7ಗೆ ಹೋಗ್ತದೆ ಬೆಳಗ್ಗೆ. ಆಮೇಲೆ ಮನೇಲೇನು ಊಟ ಇರಲಿಲ್ಲ ಅಂತ ವೈನ್ ಕುಟ್ಕೊಂಡಿರ್ತಾನೆ. ವಿಂಡೋಸ್ ಎಲ್ಲ ಪೇಪರ್ಸ್ ಎಲ್ಲ ಕವರ್ ಮಾಡಿಬಿಡ್ತಾನೆ. ಆಮೇಲೆ ಯಾವುದೋ ಟಿ ವಿಯಲ್ಲಿ ಒಬ್ಬರು ಮ್ಯಾಗಿ ತಿಂತಾ ಬರುತ್ತೆ. ಆಮೇಲೆ ಇವನು ಖಾಲಿನೇ ಮಾಡಿಬಿಡ್ತಾನೆ. ಇದು ಹೇಳ್ಬೇಕಂದ್ರೆ ಒಂದು ಊಟ ಲಾಸ್ಟ್ನೇ ಊಟ ಇದು. ಕೈ ತಪ್ಪಿ ನೀರು ಜಾರಿ ಬಿದ್ದಾಗ ಆಮೇಲೆ ಮನೇಲಿ ನೋಟಿಸ್ ಮಾಡ್ತಾನೆ, ಮನೆಯಲ್ಲಿ ನೀರು ಬರ್ತಾ ಇರಲ್ಲ. ಆಮೇಲೆ ಏನು ವಿಧಿ ಇಲ್ಲ ಅಂತ ಚೆಲ್ಲಿದ್ದ ನೀರನ್ನೇ ನೆಲಗಲ್ಲಿ ನೆಕ್ತಾರೆ. ಆಮೇಲೆ ಇದ್ದಾಗ ಅವನಿಗೆ ಗೊತ್ತಾಗುತ್ತೆ FM ರೇಡಿಯೋಯಿಂದ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ಆದರೆ FM ರೇಡಿಯೋನ ಕಾಂಟ್ಯಾಕ್ಟ್ ಮಾಡೋಕ್ಕೆ ವೈರ್ ಇರೋ ಇಯರ್ಫೋನ್ ಬೇಕು. ಅದಕ್ಕೆ ಇವನು ಎಷ್ಟೇ ಹುಡುಕಾಡಿದ್ರು ವೈರ್ಲೆಸ್ ಇಯರ್ಫೋನ್ ಬಿಟ್ಟು ಇನ್ನೇನು ಸಿಗಲ್ಲ. ಆದರೆ ಮನೇಲಿ ಏನೂ ಇರಲಿಲ್ಲ ಅಂತ ಬರೀ ವೈನ್ ಕುಡ್ದು ಹುಚ್ಚಿನ ಥರ ಆಡ್ತಾ ಇರ್ತಾನೆ.
ಅದೇ ಸಮಯಕ್ಕೆ ಇವ್ನು ನೋಡ್ತಾನೆ ಡೋರನ್ನು ಓಪನ್ ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮ ಅಕ್ಕ ಎಲ್ಲ ಒಳಗೆ ಬರ್ತಾ ಇರ್ತಾರೆ. ಇದರಿಂದ ಖುಷಿ ಪಡ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ನಮಗೆಲ್ಲ ಗೊತ್ತಾಗುತ್ತೆ ಇದೆಲ್ಲ ಬರೀ ಕನಸು ಅಂತ. ಅದಕ್ಕೆ ಅವನಿಗೇನ ಮಾಡಬೇಕು ಅಂತ ಗೊತ್ತಾದಲ್ಲೇ ಸುಮ್ಮನೆ ಮಲ್ಕೊಂಡ್ಬಿಡ್ತಾನೆ. ಹೀಗೆ ಮಲಗಿರ್ಬೇಕಾದ್ರೆ ಒಂದು ತಂದೆ ತಾಯಿಯಿಂದ ಒಂದು ವಾಯ್ಸ್ ಮೇಲ್ ಬರುತ್ತೆ. ಅದಕ್ಕೆ ಒಂದು ಜಾಸ್ತಿ ಸಿಗ್ನಲ್ ತಗೊಳಕ್ಕೆ ಅಂತ ಒಂದು ವಾಯ್ಸ್ ಮೆಸೇಜ್ ಕಳ್ಸಿರ್ಬೇಕಾದ್ರೆ ಮನೆಯಲ್ಲಿ ಹುಷಾರಾಗಿರು, ನಾವು ಬೇಗ ಬರ್ತೀವಿ ಅಂತ. ಆದರೆ ಇದರಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ಒಂದು ಜಾಂಬಿ ಅಟ್ಯಾಕ್ ಮಾಡಿಬಿಡುತ್ತೆ. ಮನೇಲಿರೋ ಟಿವಿ ಎಲ್ಲ ಡಿಸ್ಟ್ರಾಯ್ ಮಾಡಿ ಆಚೆ ಹೋಗಿ ಕಿಚ್ತಾನೆ. ಸಿಕ್ಕಿದ ಜಾಂಬಿಗಳೆಲ್ಲ ಬಾಲಲ್ಲಿ ಹೊಡೆದಾಕ್ತಾ ಇರ್ತಾನೆ. ಆಮೇಲೆ ಅವ್ನ ಮನೆಗೆ ಬಂದಿದ್ನಲ್ಲ ಹುಡುಗ ಈಗ ಜಾಂಬಿ ಆಗಿ ಬೇರೆಯವ್ರನ್ನ ತಿಂತಾ ಇರ್ತಾನೆ. ಆ ಜಾಂಬಿ ನಿನ್ನ ಹತ್ರ ಬರ್ಬೇಕಾದ್ರೆ ಒಬ್ಳು ಹುಡುಗಿಗೆ ಜಾಂಬಿ ಎಫೆಕ್ಟ್ ಆಗಿ ಬರ್ತಾ ಇರುತ್ತೆ. ಅವಾಗ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಒಂದು ಜಾಗ ಹುಡುಕ್ಬೇಕಾದ್ರೆ ಬಚ್ಚಿಕೊಳ್ಳೋಕೆ ಯಾವುದೋ ಒಂದು ಜಾಗ ಸಿಗುತ್ತೆ, ಅವ್ನು ಬಚ್ಚಿಕೊಂಡ್ಬಿಡ್ತಾನೆ. ಆಮೇಲೆ ಜಾಂಬಿ ಹೋಗೋ ತನಕ ಅವನು ನಿಧಾನಕ್ಕೆ ಎಸ್ಕೇಪ್ ಆಗಿ ಅವನ ಮನೆ ಒಳಗೆ ಲಾಕ್ ಹಾಕ್ಬಿಡ್ತಾನೆ ಜಾಂಬಿ ಕೆಲ್ಸದಂಗೆ. ಜಾಂಬಿ ಎಷ್ಟೇ ಪ್ರಯತ್ನ ಪಟ್ಟು ಒಳಗೆ ಅವನು ಬಿಡಲಿಲ್ಲ ಒಳಗೆ ಬರೋದಕ್ಕೆ. ಆಮೇಲೆ ಡೇ 20 ಆಗ್ಬಿಡುತ್ತೆ ಅವನು ಸರ್ವೆ ಮಾಡ್ತಾ ಇದ್ದು. ಆಮೇಲೆ ಕಿಟಕಿಯಿಂದ ಆಚೆ ನೋಡ್ತಾರೆ, ಮಿಲಿಟರಿ ಅವರೆಲ್ಲ ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಕರೆಂಟ್ ಎಲ್ಲ ಆಫ್ ಆಗಿ ಬರೀ ಎಮರ್ಜೆನ್ಸಿ ಲೈಟ್ ಆನ್ ಆಗುತ್ತೆ. ಈ ಮೂವಿ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಎಪಿಸೋಡಿಂದ ನಾನು ಬರ್ತೀನಿ.